ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ ರೈತರ ಫಲವತ್ತಾದ ಭೂಮಿಯನ್ನು ಕೆಐಎಡಿಬಿ ಭೂ ಸ್ವಾಧೀನವನ್ನು ವಿರೋಧಿಸಿ ರೈತರು ಸರಿಸುಮಾರು 45 ದಿನಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದನಕರುಗಳನ್ನು ಕರೆತಂದು ಅಹೋರಾತ್ರಿ ಧರಣಿ ಮಾಡುತ್ತಿರುವ ರೈತರ ಹೆಣ್ಣುಮಕ್ಕಳು. ಜಿಲ್ಲಾಡಳಿತ ಭವನಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಮಿಸುತ್ತಿದ್ದಾರೆ. ನಮ್ಮ ಕಷ್ಟಗಳನ್ನು ಆಲಿಸುತ್ತಾರೆ. ನಮ್ಮ ಹೋರಾಟಕ್ಕೆ ಇಂದು ಮುಕ್ತಿ ಸಿಗಲಿದೆ ಅಂತ ರೈತರ ಹೆಣ್ಣುಮಕ್ಕಳು ದೊಡ್ಡದೊಂದು ಕನಸು ಕಾಣ್ತಿದ್ರು. ಆದರೆ ರೈತರ ಹೆಣ್ಣುಮಕ್ಕಳು ನ್ಯಾಯಕ್ಕಾಗಿ ಕಾದು ಕೂತಿದ್ರು. ಆದರೆ ಇಲ್ಲಿ ಎದುರಾಗಿರೋದು ರಕ್ತಪಾತ. ಒಬ್ಬ ಉಸ್ತುವಾರಿ ಸಚಿವರಾಗಿ ಎರಡೂ ಕಡೆಯವರನ್ನ ಕೂರಿಸಿ ಒಂದು ಸಭೆ ಸೇರಿಸಿ ಸಭೆಯಲ್ಲಿ ಅಂತಿಮವಾದ ನಿರ್ಧಾರವನ್ನು ಕೈಗೊಂಡು ರೈತರಿಗೆ ಸೂಕ್ತವಾದ ನ್ಯಾಯ ಒದಗಿಸಿಕೊಡುವುದು ಒಬ್ಬ ಉಸ್ತುವಾರಿಯ ಜವಾಬ್ದಾರಿಯಾಗಿರುತ್ತದೆ. ಯಾರಪ್ಪ ಅವರು ನಿಮ್ಮವರ ಮತ್ತೆ ಅದ್ಯಾಕೆ ಗಲ್ಲಪಟ ಏನು ಹೇಳ್ಕೊಳ್ತಾರೆ? ಅದೇನ್ರಿ ಅವರು ಪೊಲೀಸ್ ಪ್ರಕಾಶ ಉಸ್ತುವಾರಿ ಸಚಿವರಾದ ಚಿಂತಾಮಣಿ ಎಂಸಿ ಸುಧಾಕರ್ ಅವರನ್ನು ಮಾತನಾಡಿಸಿ ವೇದಿಕೆಗೆ ಕರೆತಂದು ರೈತರು ಕಷ್ಟಗಳನ್ನು ಹೇಳಬೇಕು ಅಂತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸೇರಿದ ಸಂದರ್ಭದಲ್ಲಿ ಹಾಗೂ ದನಕರುಗಳಿಗೆ ಮೇವನ್ನು ಸಾಗಿಸುತ್ತಿರುವ ವಾಹನವನ್ನು ಶಿಡ್ಲಘಟ್ಟದಿಂದ ಹಂಡಿಗನಾಳ ಮತ್ತು ಹೊಸಾಡಿಯ ಬಳಿ ಪೊಲೀಸ್ ಇಲಾಖೆ ರೈತರ ವಾಹನವನ್ನು ತಡೆದಾಗ ಇಲ್ಲಿ ಹೋರಾಟದಲ್ಲಿದ್ದಂಥ ರೈತ ಭರತ್ ಎಂಬ ರೈತ ಪೊಲೀಸರನ್ನ ಪ್ರಶ್ನೆ ಮಾಡಿದಾಗ ಇಲ್ಲಿನ ಕೆಲವು ಪೊಲೀಸ್ ಅಧಿಕಾರಿಗಳು ಆ ರೈತನನ್ನ ಎಳೆದು ಪೊಲೀಸ್ ವ್ಯಾನಿನಲ್ಲಿ ಹತ್ತಿಸಿಕೊಂಡು ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಇದರ ಸಂಪೂರ್ಣ ಹೊಣೆಗಾರಿಕೆಯನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೊರಬೇಕಾಗುತ್ತದೆ. ಇಡೀ ರಾಜ್ಯದಲ್ಲಿ ರೈತರ ಮೇಲೆ ಹಲ್ಲೆ ಮಾಡಿರುವ ಯಾವುದೇ ಇಲಾಖೆ ಇರಬಹುದು, ಸರ್ಕಾರ ಇರಬಹುದು, ಪತನದ ಹಾದಿಯನ್ನು ಹಿಡಿದಿರುವ ಇತಿಹಾಸ ಬಹಳಷ್ಟಿದೆ. ಆದ್ದರಿಂದ ಇವತ್ತು ರೈತನ ಮೇಲೆ ಹಲ್ಲೆ ಮಾಡಿರುವಂತಹ ಭ್ರಷ್ಟ ಪೊಲೀಸ್ ಅಧಿಕಾರಿಗಳನ್ನು ಕೂಡಲೇ ಸೇವೆಯಿಂದ ಅಮಾನತು ಮಾಡುವ ಮುಖಾಂತರ ರೈತರಿಗೆ ರಕ್ಷಣೆ ಕೊಡಬೇಕು. ಇಲ್ಲವಾದರೆ ಮುಂದಿನ ತಿಂಗಳು 7ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಸಮಿತಿ ಸಭೆ ಇರೋದ್ರಿಂದ ಆ ಸಭೆಯಲ್ಲಿ ರಾಜ್ಯದ ಎಲ್ಲ ನಾಯಕರುಗಳು ತೀರ್ಮಾನವನ್ನು ತೆಗೆದುಕೊಂಡು ಇಡೀ ರಾಜ್ಯಾದ್ಯಂತ ಹೆದ್ದಾರಿಗಳನ್ನು ತಡೆಯುವ ಮುಖಾಂತರ ಕರ್ನಾಟಕವನ್ನು ಬಂದ್ ಮಾಡುತ್ತೇವೆ. ಆದ್ದರಿಂದ ಸಂಬಂಧಪಟ್ಟ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಮಾನ್ಯ ಗೃಹ ಮಂತ್ರಿಗಳು ಮತ್ತು ಜಿಲ್ಲಾಡಳಿತ ಈ ಕೂಡಲೇ ರೈತನ ಮೇಲೆ ಕೈ ಮಾಡಿರುವ ಪೊಲೀಸ್ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು ಅಂತ ರೈತ ಸಂಘದಿಂದ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಗಿದೆ. ವಿಡಿಯೋ ಹಾಕೋಣ.